ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾನಿವತ್ತು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ತಿಂದಂಥ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮ ಮಾಡ್ಕೊಡ್ತಿದ್ದಂಥ ಈ ಆಲೂಗೆಡ್ಡೆ ಚಿಪ್ಸ್ ಅಂದರೆ ನನಗಂತೂ ತುಂಬ ಇಷ್ಟ. ವರ್ಷಗಳ ತನಕ ಇಟ್ರೂ ಹಾಳಾಗ್ದಲೇ ಇರೋ ಥರ ಈ ಆಲೂಗೆಡ್ಡೆ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಈ ಚಿಪ್ಸ್ನ ನಾವು ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳೋ ಅಂಥದ್ದು, ಯಾಕಂದರೆ ನಾವು ಇದನ್ನು ನೀಟಾಗಿ ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಟ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು 4ರಿಂದ 5 kg ಮೀಡಿಯಂ ಆಲೂಗೆಡ್ಡೆನ ತಗೊಂಡಿದ್ದೀನಿ. ನಂತರ ಆಲೂಗೆಡ್ಡೆಲಿ ತುಂಬಾ ಮಣ್ಣಿರೋದ್ರಿಂದ ಒಂದು ಪಾತ್ರೆಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂತಿದ್ದೀನಿ. ನಂತರ ಅದರ ಸಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ತಕ್ಷಣ ನೀರಲ್ಲಿ ಹಾಕಿಟ್ಕೋಬೇಕು. ಯಾಕಂದ್ರೆ ಆಲೂಗೆಡ್ಡೆ ಸಿಪ್ಪೆ ತೆಗೆದ ತಕ್ಷಣ ಗಾಳಿನಲ್ಲಿ ಇಟ್ಟಿದ್ರೆ ಕಪ್ಪಾಗ್ಬಿಡುತ್ತೆ, ಹಾಗಾಗಿ ನೀರೊಳಗೆ ಹಾಕ್ಬೇಕು. ಆಲೂಗೆಡ್ಡೆನ ನೀವು ನೀರೊಳಗೆ ಹಾಕ್ಲಿಲ್ಲ ಅಂದ್ರೆ ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಆಗುತ್ತೆ, ಚಿಪ್ಸ್ ಎಲ್ಲ ಬ್ರೌನ್ ಕಲರ್ ಆಗ್ಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ ನ ಫಾಲೋ ಮಾಡಿ. ನಂತರ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಅರ್ಧದಷ್ಟು ನೀರು ಹಾಕಿ ನೀರನ್ನ ಕುದಿಸ್ಕೋಬೇಕು. ನೀರು ಕುದಿ ಬರೋದಕ್ಕೆ ಸುಮಾರು ಒಂದು 20 ನಿಮಿಷಗಳಾಗುತ್ತೆ. ಅಷ್ಟರೊಳಗೆ ನಾವು ಆಲೂಗೆಡ್ಡೆನ ಸ್ಲೈಸ್ ಮಾಡ್ಕೋಬಹುದು. ನಂತರ ನಾನು 2 ಅಥವಾ 3 ಆಲೂಗೆಡ್ಡೆನ ಸ್ಲೈಸ್ ಮಾಡ್ಕೊಂಡು ತಕ್ಷಣ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಆಲೂಗೆಡ್ಡೆನೂ ಸ್ಲೈಸ್ ಮಾಡ್ಕೊಂಡು ನೀರಲ್ಲಿ ಹಾಕಿರ್ಬೇಕು. ಯಾಕಂದ್ರೆ ಅವಾಗ್ಲೇ ಹೇಳ್ದಂಗೆ ಹೊರಗಡೆ ಇಟ್ರೆ ಕಪ್ಪಾಗ್ಬಿಡುತ್ತೆ, ಹಾಗಾಗಿ ನೀರೊಳಗಡೆನೆ ಇರಬೇಕು. ಇವಾಗ ನೀರು ಕುದಿ ಬಂದಿದೆ. ಆಲೂಗೆಡ್ಡೆ ಸ್ಲೈಸ್ಗಳನ್ನ ಇವಾಗ ನೀರೊಳಗಡೆ ಹಾಕ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ನಂತರ ನಾನಿಲ್ಲಿ ಅರ್ಧ ಬೌಲು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗಲೇ ಉಪ್ಪನ್ನ ಸೇರಿಸೋದ್ರಿಂದ ಈಕ್ವಲ್ ಆಗಿ ಚಿಪ್ಸ್ಗೆ ಉಪ್ಪು ಹೊಂದ್ಕೊಳ್ಳುತ್ತೆ. ನಂತರ 2 ಸ್ಪೂನ್ ಚಿಲ್ಲಿ ಪೌಡರ್ ಸಹ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಚಿಪ್ಸ್ನ ನಾವು ತುಂಬಾ ಬೇಯಿಸ್ಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಅದು ಓವರ್ ಕುಕ್ ಆಗ್ಬಿಡುತ್ತೆ. ಜಸ್ಟ್ ಒಂದು 70% ಅಷ್ಟು ಬೆಂದ್ರೆ ಸಾಕಾಗುತ್ತೆ. ನಂತರ ಒಂದು ಪ್ಲೇಟಿಂದ ಮುಚ್ಚಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಒಂದ್ಸಲ ತಿರುಗಿಸ್ಕೊಂಡ್ರೆ ಸಾಕು, ಪದೇ ಪದೇ ತಿರುಗಿಸ್ಕೊಳ್ಳೋದೇನ್ ಬೇಕಾಗಲ್ಲ. ಇವಾಗ ನೋಡಿ ಕುದೀತಾ ಇದೆ. ಈ ರೀತಿಯಾಗಿ ಒಂದು ಕುದಿ ಬಂದ್ರೆ ಸಾಕು. ಆಲ್ಮೋಸ್ಟ್ 70% ಅಷ್ಟು ಬೆಂದಿರುತ್ತೆ. ಇವಾಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಳ್ಳಿ. ಇದು ಕರೆಕ್ಟ್ ಆಗಿ ಆಗಿದೆ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ಒಂದು ಸ್ಲೈಸ್ ನ ತಗೊಂಡು ಬೆಂಡ್ ಮಾಡಬೇಕು. ಅದು ಜಸ್ಟ್ ಬೆಂಡ್ ಆಗಬೇಕು, ಮುರ್ಕೋಬಾರ್ದು. ಮುರ್ಕೊಂಡಿಲ್ಲ ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ಒಂದ್ ವೇಳೆ ಮುರ್ಕೊಂತು ಅಂದ್ರೆ ಅದು ಓವರ್ ಕುಕ್ ಆಗಿದೆ ಅಂತ. ಇವಾಗ ತಕ್ಷಣ ನೀರನ್ನ ಸಪರೇಟ್ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿಯಾಗಿ ಆಗಿದೆ. ಇವಾಗ ಇದನ್ನ ನಾವು ಬಿಸಿಲಲ್ಲಿ ಹಾಕ್ಬೇಕು. ನಿಧಾನವಾಗಿ ಒಂದೊಂದೇ ಸ್ಲೈಸ್ ಅನ್ನು ಬಿಡಿ ಬಿಡಿಯಾಗಿ ಹಾಕ್ಬೇಕಾಗತ್ತೆ. ಇವಾಗ ನಾನು ಅಷ್ಟನ್ನು ಒಣಗಾಕಿದ್ದಾಗಿದೆ. ಇದು ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ 1-2 ದಿನ ತಗೊಳುತ್ತೆ. ಫಸ್ಟ್ ಡೇ ಅದು ಅಷ್ಟೊಂದು ನೀಟಾಗಿ ಡ್ರೈ ಆಗಿರಲ್ಲ. ಸೆಕೆಂಡ್ ಡೇ ಒಂದು ಮಧ್ಯಾಹ್ನದವರೆಗೂ ಬಿಟ್ರೆ ಸಾಕಾಗುತ್ತೆ, ಅಷ್ಟರೊಳಗೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ಇವಾಗ ನೋಡಿ, ಇದು ಪರ್ಫೆಕ್ಟ್ ಆಗಿ ಡ್ರೈ ಆಗಿದೆ. ಕಲರ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 1 ವರ್ಷಗಳ ತನಕ ಹಾಳಾಗಲ್ಲ. ನೀವು ಆರಾಮಾಗಿ ಉಪಯೋಗಿಸ್ಕೋಬಹುದು. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಇದನ್ನ ಚಿಪ್ಸ್ ಅನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಅಲ್ಲಿ ತೆಗಿಬೇಕಾಗುತ್ತೆ. ತುಂಬಾ ಬ್ರೌನ್ ಆಗಬಾರ್ದು, ಅದು ವೈಟ್ ಇದ್ದಾಗ್ಲೇನೆ ಬೇಗ ತೆಗಿಬೇಕು. ಅವಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಕ್ಕಳಿಗೂ ಸಹ ಕೊಡ್ಬೋದು, ಯಾಕಂದ್ರೆ ಇದನ್ನ ಎಷ್ಟು ಕ್ಲೀನ್ ಅಂಡ್ ನೀಟಾಗಿ ಮಾಡಿದೀವಿ ಅಂತ ನಮಗ್ ಗೊತ್ತಿರುತ್ತೆ. ಮಕ್ಕಳಿಗೆ ಆದಷ್ಟು ಪ್ಯಾಕೇಜ್ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು. ಬದಲಾಗಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು. ನಾನು ಮೊದಲೇ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ನ ಹಾಕಿರೋದ್ರಿಂದ ಇವಾಗ ಹಾಕ್ತಿಲ್ಲ. ನಿಮಗ್ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ನ ಸ್ಪ್ರಿಂಕಲ್ ಮಾಡ್ಕೋಬಹುದು. ನೋಡಿದ್ರಲ್ವಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಾಗಿತ್ತು. ಈ ಸಮ್ಮರ್ ಅಲ್ಲಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.